ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 14/4/2026 ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ದೇವತೆಗಳಾಗಬೇಕೆಂದರೆ ಅಮೃತವನ್ನು ಕುಡಿಯಿರಿ ಮತ್ತು ಕುಡಿಸಿರಿ. ಅಮೃತವನ್ನು ಕುಡಿಯುವವರೇ ಶ್ರೇಷ್ಠಾಚಾರಿಗಳಾಗ್ತಾರೆ. ಶಿವ ಭಗವಾನುವಾಚ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ಹಗಲನ್ನು ತಿನ್ನುತ್ತಾ ಕಳೆದೆ ಎಂಬ ಗೀತೆಯನ್ನು ಮಕ್ಕಳು ಕೇಳಿದಿರಿ. ನಮ್ಮ ಜೀವನ ವಜ್ರ ಸಮಾನವಾಗಿತ್ತು, ಈಗ ಕವಡೆಯಂತಾಗಿದೆ. ಇದಂತೂ ಸಾಮಾನ್ಯ ಮಾತಾಗಿದೆ. ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ತಾರೆ. ತಂದೆ ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ಳುವಷ್ಟು ಸಹಜ ರೀತಿಯಿಂದ ತಿಳಿಸ್ತಾರೆ. ಸತ್ಯನಾರಾಯಣನ ಕಥೆಯನ್ನು ತಿಳಿಸುವಾಗ ಚಿಕ್ಕ ಚಿಕ್ಕ ಮಕ್ಕಳೂ ಸಹ ಕುಳಿತುಕೊಳ್ತಾರೆ. ಆದರೆ ಆ ಸತ್ಸಂಗಗಳಲ್ಲಿ ಏನೆಲ್ಲವನ್ನೂ ತಿಳಿಸುತ್ತಾರೆಯೋ ಅವೆಲ್ಲವೂ ಕಥೆಗಳಾಗಿವೆ. ಕಥೆ ಜ್ಞಾನವಲ್ಲ, ಇವು ಮಾಡಲ್ಪಟ್ಟ ಕಥೆಗಳಾಗಿವೆ. ಗೀತೆಯ ಕಥೆ, ರಾಮಾಯಣದ ಕಥೆ, ಭಿನ್ನ ಭಿನ್ನ ಶಾಸ್ತ್ರಗಳಿವೆ. ಇದರ ಕಥೆಗಳನ್ನು ಕುಳಿತು ತಿಳಿಸ್ತಾರೆ. ಅವೆಲ್ಲವೂ ಕಥೆಗಳಾಗಿವೆ. ಕಥೆಗಳಿಂದ ಏನಾದರೂ ಲಾಭವಾಗುತ್ತದೆಯೇ? ಇದು ಸತ್ಯನಾರಾಯಣನ ಅರ್ಥಾತ್ ನರನಿಂದ ನಾರಾಯಣನಾಗುವ ಸತ್ಯ ಕಥೆಯಾಗಿದೆ. ಇದನ್ನು ಕೇಳುವುದರಿಂದ ನೀವು ನರನಿಂದ ನಾರಾಯಣರಾಗ್ತೀರಿ. ಇದು ಅಮರ ಕಥೆಯೂ ಆಗಿದೆ. ನೀವು ನಿಮಂತ್ರಣ ನೀಡ್ತೀರಿ, ಬನ್ನಿರಿ, ನಿಮಗೆ ಅಮರ ಕಥೆಯನ್ನು ತಿಳಿಸ್ತೇವೆ. ಇದರಿಂದ ನೀವು ಅಮರ ಲೋಕದಲ್ಲಿ ಹೋಗ್ತೀರಿ. ಆದರೆ ಯಾರೂ ತಿಳಿದುಕೊಳ್ಳೋದಿಲ್ಲ. ಶಾಸ್ತ್ರಗಳ ಕಥೆಯನ್ನೇ ಕೇಳುತ್ತಾ ಬರ್ತಾರೆ. ಸಿಗುವುದೇನೂ ಇಲ್ಲ. ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ದರ್ಶನ ಮಾಡಿಕೊಂಡು ಬರೋಣವೆಂದು ಹೋಗ್ತಾರೆ. ಮಹಾತ್ಮರ ದರ್ಶನ ಮಾಡಿಕೊಂಡು ಬಂದೆವೆಂದು ಹೇಳ್ತಾರೆ. ಇದೊಂದು ಪದ್ಧತಿ ನಡೀತಾ ಬಂದಿದೆ. ಋಷಿ ಮುನಿ ಮೊದಲಾದವರು ಯಾರೆಲ್ಲರೂ ಇದ್ದು ಹೋಗಿದ್ದಾರೆಯೋ ಅವರಿಗೆ ತಲೆಬಾಗ್ತಾ ಬಂದಿದ್ದಾರೆ. ರಚಯಿತ ಮತ್ತು ರಚನೆಯ ಕಥೆ ಏನು ತಿಳಿದಿದೆಯೋ ಎಂದು ಕೇಳಿದರೆ ಇಲ್ಲವೆಂದು ಹೇಳ್ತಾರೆ. ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ರಚಯಿತ ಮತ್ತು ರಚನೆಯ ಕಥೆ ಬಹಳ ಸಹಜವಾಗಿದೆ. ತಂದೆ ಮತ್ತು ಆಸ್ತಿಯ ಕಥೆಯಾಗಿದೆ. ಭಲೆ ಯಾರು ಪ್ರದರ್ಶನಿಗೆ ಬರುವರೋ ಅವರು ಕಥೆಯನ್ನಂತೂ ಚೆನ್ನಾಗಿ ಕೇಳಿಸಿಕೊಳ್ತಾರೆ, ಆದರೆ ಪವಿತ್ರರಾಗೋದಿಲ್ಲ. ಈ ವಿಕಾರಗಳಲ್ಲಿ ಹೋಗುವ ಪದ್ಧತಿಯೂ ಸಹ ಅನಾದಿಯಾಗಿದೆ ಎಂದು ತಿಳಿದುಕೊಳ್ತಾರೆ. ಮಂದಿರಗಳಲ್ಲಿ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ ಎಂದು ಹಾಡ್ತಾರೆ. ಮತ್ತೆ ಹೊರಗೆ ಬಂದು ವಿಕಾರದಲ್ಲಿ ಹೋಗುವರು. ಇದು ಅನಾದಿಯಾಗಿದೆ. ಇದು ಇಲ್ಲದೆ ಪ್ರಪಂಚ ಹೇಗೆ ನಡೆಯುವುದು ಎಂದು ಕೇಳ್ತಾರೆ. ಲಕ್ಷ್ಮೀನಾರಾಯಣ ಮೊದಲಾದವರಿಗೂ ಮಕ್ಕಳಿದ್ದರಲ್ಲವೇ ಎನ್ನುತ್ತಾರೆ. ಅಂಥವರಿಗೆ ಏನು ಹೇಳೋದು? ಮನುಷ್ಯನ ಪದವಿಯಂತೂ ಕೊಡಲು ಸಾಧ್ಯವಿಲ್ಲ. ದೇವತೆಗಳು ಸಹ ಮನುಷ್ಯರಾಗಿದ್ದರು. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಎಷ್ಟು ಸುಖಿಯಾಗಿದ್ದರು. ನೀವು ಮಕ್ಕಳಿಗೆ ತಂದೆ ಬಹಳ ಸಹಜವಾದ ಮಾತು ತಿಳಿಸ್ತಾರೆ. ಅವಶ್ಯವಾಗಿ ಇದೇ ಭಾರತದಲ್ಲಿಯೇ ಸ್ವರ್ಗವಿತ್ತು, ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇದನ್ನಂತೂ ಎಲ್ಲರೂ ಒಪ್ಪುತ್ತಾರೆ. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು. ಅಲ್ಲಿ ಯಾರೂ ದುಃಖಿಯಾಗಿರಲಿಲ್ಲ. ಸಂಪೂರ್ಣ ನಿರ್ವಿಕಾರಿಗಳಿದ್ದರು. ಅವರ ಮಂದಿರಗಳು ದೊಡ್ಡ ದೊಡ್ಡದಾಗಿ ಮಾಡಲ್ಪಟ್ಟಿವೆ. ಅವರಿಗೆ 5,000 ವರ್ಷಗಳಾಯಿತು. ಅವರು ಈಗ ಇಲ್ಲ. ಈಗಂತೂ ಕಲಿಯುಗದ ಅಂತ್ಯವಾಗಿದೆ. ಮನುಷ್ಯರು ಪರಸ್ಪರ ಹೊಡೆದಾಡುತ್ತಾ ಜಗಳವಾಡುತ್ತಾ ಇರ್ತಾರೆ. ಭಗವಂತನಂತೂ ಮೇಲೆ ನಿರ್ವಾಣಧಾಮದಲ್ಲಿಯೇ ಇರ್ತಾರೆ. ಮೂಲತಃ ನಾವಾತ್ಮರೂ ಅಲ್ಲಿಯೇ ಇರ್ತೇವೆ.
ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರ್ತೇವೆ. ಮೊದಲು ನಾವು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿದ್ದೆವು. ಅಲ್ಲಿ ಬಹಳ ಸುಖ ಆನಂದವಿತ್ತು. ನಂತರ ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು. 84 ಜನ್ಮಗಳ ಚಕ್ರವೆಂದು ಗಾಯನವೂ ಇದೆ. ನಾವು ಸೂರ್ಯವಂಶದಲ್ಲಿ 1250 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದೆವು. ಅಲ್ಲಿ ಅಪಾರ ಸುಖವಿತ್ತು. ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು. ವಜ್ರ ವೈಢೂರ್ಯಗಳ ಮಹಲುಗಳಿತ್ತು. ನಾವೇ ರಾಜ್ಯಭಾರ ಮಾಡಿದೆವು. ನಂತರ 84 ಜನ್ಮಗಳಲ್ಲಿ ಬರಬೇಕಾಯಿತು. ಈ ವಿಶ್ವದ ಚರಿತ್ರೆ ಭೂಗೋಳದ ಚಕ್ರ ಸುತ್ತುತ್ತಾ ಇರ್ತದೆ. ಅರ್ಧ ಕಲ್ಪ ಸುಖವಿತ್ತು. ರಾಮರಾಜ್ಯದಲ್ಲಿದ್ದೆವು. ನಂತರ ಮನುಷ್ಯರು ವೃದ್ಧಿಯಾಗ್ತಾ ಹೋಯಿತು. ಸತ್ಯಯುಗದಲ್ಲಿ ಕೇವಲ 9 ಲಕ್ಷ ಜನ ಇದ್ದರು. ಸತ್ಯಯುಗದ ಅಂತ್ಯದಲ್ಲಿ ವೃದ್ಧಿಯಾಗಿ 9 ಲಕ್ಷದಿಂದ 2 ಕೋಟಿಯಾದರು. ನಂತರ 12 ಜನ್ಮಗಳು. ತ್ರೇತಾಯುಗದಲ್ಲಿ ಬಹಳ ಸುಖ ಶಾಂತಿಯಲ್ಲಿದ್ದಿರಿ. ಒಂದೇ ಧರ್ಮವಿತ್ತು. ನಂತರ ಏನಾಯಿತು? ರಾವಣ ರಾಜ್ಯ ಆರಂಭವಾಯಿತು. ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೋಡಿ. ಬಹಳ ಸಹಜ ರೀತಿಯಿಂದ ತಿಳಿಸ್ತೇನೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಹೀಗೆ ತಿಳಿಸಬೇಕು. ಮತ್ತೇನಾಯಿತು? ದೊಡ್ಡ ದೊಡ್ಡ ಚಿನ್ನ ವಜ್ರ ವೈಢೂರ್ಯಗಳ ಮಹಲುಗಳು ಭೂಕಂಪದಲ್ಲಿ ಕೆಳಗೆ ಹೊರಟು ಹೋದವು. ಭಾರತವಾಸಿಗಳು ವಿಕಾರಿಯಾದದ್ದರಿಂದಲೇ ಭೂಕಂಪವಾಯಿತು. ನಂತರ ರಾವಣ ರಾಜ್ಯ ಆರಂಭವಾಯಿತು. ಪವಿತ್ರರಿಂದ ಅಪವಿತ್ರರಾದರು. ಇದಕ್ಕೆ ಚಿನ್ನದ ಲಂಕೆ ಕೆಳಗಡೆ ಹೊರಟು ಹೋಯಿತೆಂದು ಹೇಳ್ತಾರೆ. ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ? ಅದರಿಂದ ಮಂದಿರ ಇತ್ಯಾದಿಗಳನ್ನು ಕಟ್ಟಿಸ್ತಾರೆ. ಭಕ್ತಿ ಮಾರ್ಗ ಆರಂಭವಾಯಿತು. ಮನುಷ್ಯರು ವಿಕಾರಿಯಾಗತೊಡಗಿದರು. ನಂತರ ರಾವಣ ರಾಜ್ಯ ನಡೆಯಿತು. ಆಗಿನಿಂದ ಆಯುಸ್ಸು ಕಡಿಮೆಯಾಯಿತು. ನಾವು ನಿರ್ವಿಕಾರಿ ಯೋಗಿಗಳಿಂದ ವಿಕಾರಿ ಭೋಗಿಗಳಾದೆವು. ಯಥಾ ರಾಜ ರಾಣಿ ತಥಾ ಪ್ರಜಾ, ಎಲ್ಲರೂ ವಿಕಾರಿಯಾದರು. ಈ ಕಥೆ ಎಷ್ಟು ಸಹಜವಾಗಿದೆ. ಚಿಕ್ಕ ಚಿಕ್ಕ ಕನ್ಯೆಯರು ಈ ಕಥೆಯನ್ನು ತಿಳಿಸಿದ್ದೆಯಾದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ತಲೆ ತಗ್ಗಿಸುವರು. ಈಗ ತಂದೆ ಕುಳಿತು ತಿಳಿಸ್ತಾರೆ. ಅವರೇ ಜ್ಞಾನಸಾಗರ, ಪತಿತ ಪಾವನನಾಗಿದ್ದಾರೆ. ಒಳ್ಳೆಯದು. ದ್ವಾಪರದಲ್ಲಿ ಭೋಗಿ ಪತಿತರಾದರು. ಆಗ ಅನ್ಯ ಧರ್ಮಗಳು ಪ್ರಾರಂಭವಾಗ್ತಾ ಹೋಯಿತು. ಯಾವ ಅಮೃತದ ನಶೆಯಿತ್ತು ಅದು ಸಮಾಪ್ತಿಯಾಯಿತು. ಜಗಳ ಕಲಹಗಳಾಗತೊಡಗಿತು. ದ್ವಾಪರದಿಂದ ಹಿಡಿದು ನಾವು ಕೆಳಗಿಳಿಯುತ್ತಲೇ ಬಂದೆವು. ಕಲಿಯುಗದಲ್ಲಿ ನಾವು ಇನ್ನೂ ವಿಕಾರಿಗಳಾದೆವು. ಕಲ್ಲಿನ ಮೂರ್ತಿಗಳನ್ನು ಮಾಡುತ್ತಲೇ ಬಂದೆವು. ಹನುಮಂತ ಗಣೇಶನ ಕಲ್ಲು ಬುದ್ಧಿಯವರಾದ ಕಾರಣ ಕಲ್ಲಿನ ಪೂಜೆಯನ್ನೇ ಮಾಡಲು ಆರಂಭಿಸಿದೆವು. ಭಗವಂತ ಕಲ್ಲು ಮಣ್ಣಿನಲ್ಲಿದ್ದಾರೆಂದು ತಿಳಿದುಕೊಂಡಿದ್ದೆವು. ತಂದೆ ತಿಳಿಸ್ತಾರೆ, ಹೀಗೆ ಮಾಡ್ತಾ ಮಾಡ್ತಾ ಭಾರತದ ಸ್ಥಿತಿ ಹೇಗಾಯಿತು? ಮತ್ತೆ ಪುನಃ ತಂದೆ ಬಂದು ವಿಷವನ್ನು ಬಿಡಿ, ಅಮೃತವನ್ನು ಪಾನ ಮಾಡಿ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯಿರಿ. ವಿಷವನ್ನು ಬಿಟ್ಟು ನೀವು ಮನುಷ್ಯರಿಂದ ದೇವತೆಗಳಾಗುವಿರಿ. ಆದರೆ ವಿಷವನ್ನು ಬಿಡುವುದೇ ಇಲ್ಲ. ವಿಷಕ್ಕಾಗಿ ಎಷ್ಟೊಂದು ಹೊಡೆಯುತ್ತಾರೆ, ತೊಂದರೆ ಕೊಡ್ತಾರೆ. ಆದ್ದರಿಂದಲೇ ದ್ರೌಪದಿ ಕರೆದಳಲ್ಲವೇ, ನೀವೀಗ ತಿಳಿದುಕೊಂಡಿದ್ದೀರಿ, ಅಮೃತವನ್ನು ಕುಡಿಯದ ವಿನಃ ನಾವು ದೇವತೆಗಳಾಗುವುದು ಹೇಗೆ? ಸತ್ಯಯುಗದಲ್ಲಂತೂ ರಾವಣ ಇರೋದಿಲ್ಲ. ತಂದೆ ತಿಳಿಸ್ತಾರೆ, ಎಲ್ಲಿಯವರೆಗೆ ಶ್ರೇಷ್ಠಾಚಾರಿಗಳಾಗಿರೋದಿಲ್ಲವೋ ಅಲ್ಲಿಯವರೆಗೆ ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ಶ್ರೇಷ್ಠಾಚಾರಿಗಳಾಗಿದ್ದರೋ ಅವರು ಭ್ರಷ್ಟಾಚಾರಿಗಳಾಗಿದ್ದಾರೆ. ಈಗ ಪುನಃ ಅಮೃತವನ್ನು ಕುಡಿದು ಶ್ರೇಷ್ಠಾಚಾರಿಗಳಾಗಬೇಕಾಗಿದೆ. ನನ್ನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳ್ತಾರೆ. ಗೀತೆಯನ್ನು ಮರೆತು ಬಿಟ್ಟಿರಾ? ಗೀತೆಯನ್ನು ರಚನೆಯನ್ನು ನಾನು ಮಾಡಿದೆನು. ಹೆಸರನ್ನಂತೂ ಕೃಷ್ಣನದ್ದು ಹಾಕಿದ್ದಾರೆ. ಈ ಲಕ್ಷ್ಮೀನಾರಾಯಣರಿಗೆ ಯಾರು ರಾಜ್ಯ ಪದವಿಯನ್ನು ಕೊಟ್ಟರು? ಅವಶ್ಯವಾಗಿ ಭಗವಂತನೇ ಕೊಟ್ಟಿರಬೇಕು. ಹಿಂದಿನ ಜನ್ಮದಲ್ಲಿ ಭಗವಂತ ರಾಜಯೋಗವನ್ನು ಕಲಿಸಿದರು. ನಂತರ ಹೆಸರನ್ನು ಕೃಷ್ಣನದ್ದು ಹಾಕಿದರು. ಅಂದಾಗ ತಿಳಿಸಿಕೊಡಲು ಅಭ್ಯಾಸ ಮಾಡಬೇಕಾಗಿದೆ. ಬಹಳ ಸಹಜವಾದ ಕಥೆಯಾಗಿದೆ. ಇದನ್ನು ತಿಳಿಸಲು ತಂದೆಗೆ ಎಷ್ಟು ಸಮಯ ಹಿಡಿಸಿತು? ಅರ್ಧ ಗಂಟೆಯಲ್ಲಿ ಇಷ್ಟೂ ಸಹಜವಾದ ಮಾತು ಸಹ ಅರ್ಥವಾಗೋದಿಲ್ಲವೇ? ಆದ್ದರಿಂದ ತಂದೆ ತಿಳಿಸ್ತಾರೆ, ಕೇವಲ ಒಂದು ಚಿಕ್ಕ ಕಥೆಯನ್ನಾಗಿ ಮಾಡಿ ಅನ್ಯರಿಗೆ ತಿಳಿಸಿಕೊಡಬೇಕು.
ಕೈಯಲ್ಲಿ ಚಿತ್ರವನ್ನು ಹಿಡಿದುಕೊಳ್ಳಿ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ, ನಂತರ ರಾಮಸೀತೆಯರ ರಾಜ್ಯ, ನಂತರ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭವಾಯಿತು. ಎಷ್ಟು ಸಹಜವಾದ ಕಥೆಯಾಗಿದೆ. ಅವಶ್ಯವಾಗಿ ನಾವು ದೇವತೆಗಳಾಗಿದ್ದೆವು. ಕ್ಷತ್ರಿಯರು, ವೈಶ್ಯ, ನಂತರ ಶೂದ್ರರಾದೆವು. ಈಗ ತಮ್ಮನ್ನು ದೇವತೆಗಳು ಎಂದು ತಿಳಿಯದ ಕಾರಣ ಹಿಂದೂ ಎಂದು ಹೇಳ್ತಾರೆ. ಧರ್ಮಶ್ರೇಷ್ಠ ಕರ್ಮಶ್ರೇಷ್ಠರಿಂದ ಕರ್ಮ ಭ್ರಷ್ಟರಾಗಿದ್ದೇವೆ. ಹೀಗೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಭಾಷಣ ಮಾಡಿ ಸಭೆಯಲ್ಲಿ ಮತ್ತೊಮ್ಮೆ ಹೇಳಿ ಎಂದು ಹೇಳಿಸಿಕೊಳ್ಳಬೇಕು. ತಂದೆ ಎಲ್ಲ ಸೇವಾ ಕೇಂದ್ರದವರಿಗೂ ತಿಳಿಸ್ತಾರೆ. ಈಗ ದೊಡ್ಡ ದೊಡ್ಡವರು ಕಲಿಯದಿದ್ದರೆ ಚಿಕ್ಕ ಚಿಕ್ಕ ಕುಮಾರಿಯರಿಗೆ ಕಲಿಸಿಕೊಡಿ. ಕುಮಾರಿಯರ ಹೆಸರೂ ಸಹ ಇದೆ. ದೆಹಲಿ ಮತ್ತು ಬಾಂಬೆಯಲ್ಲಿ ಬಹಳ ಒಳ್ಳೊಳ್ಳೆಯ ಕುಮಾರಿಯರಿದ್ದಾರೆ, ವಿದ್ಯಾವಂತರೂ ಆಗಿದ್ದಾರೆ. ಅವರೀಗ ಎದ್ದು ನಿಲ್ಲಬೇಕಾಗಿದೆ. ಎಷ್ಟೊಂದು ಸೇವೆ ಮಾಡಬಹುದು. ಕುಮಾರಿಯರು ಎದ್ದು ನಿಂತರೆ ಹೆಸರು ಪ್ರಸಿದ್ಧವಾಗುವುದು. ಸಾಹುಕಾರ ಮನೆಯವರು ಧೈರ್ಯವನ್ನಿಡುವುದು ಬಹಳ ವಿರಳ. ಅವರಿಗೆ ಸಾಹುಕಾರತನದ ನಶೆ ಇರ್ತದೆ. ವರದಕ್ಷಿಣೆ ಸಿಗುತ್ತದೆ ಎಂದರೆ ಸಾಕು, ಕುಮಾರಿಯರು ವಿವಾಹ ಮಾಡಿಕೊಂಡು ಮುಖ ಕಪ್ಪು ಮಾಡಿಕೊಂಡು ಎಲ್ಲರ ಮುಂದೆ ತಲೆಬಾಗಬೇಕಾಗ್ತದೆ. ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ, ಆದರೆ ಪಾರಸಬುದ್ಧಿಯಾಗುವ ವಿಚಾರವೇ ಬರೋದಿಲ್ಲ. ನೋಡಿ, ಕೆಲವರು ಓದುವುದೇ ಬರೋದಿಲ್ಲ, ಅಂಥವರೂ ಸಹ MP MLA ಆಗ್ತಾರೆ. ವಿದ್ಯೆಯಿಂದ ಏನೆಲ್ಲ ಆಗ್ತಾರೆ. ಈ ವಿದ್ಯೆ ಬಹಳ ಸಹಜವಾಗಿದೆ. ಬಹಳ ಒಳ್ಳೊಳ್ಳೆಯ ಕುಮಾರಿಯರಿದ್ದಾರೆ, ಆದರೆ ಅವರಿಗೆ ಅವರದ್ದೇ ನಶೆ ಏರಿದೆ. ಸ್ವಲ್ಪ ಕೆಲಸ ಮಾಡಿದರೂ ಸಹ ನಾವು ತುಂಬಾ ಕೆಲಸ ಮಾಡಿದೆವೆಂದು ತಿಳಿದುಕೊಳ್ಳುತ್ತಾರೆ. ಈಗಂತೂ ಬಹಳಷ್ಟು ಸೇವೆ ಇದೆ. ಇತ್ತೀಚೆಗೆ ಕುಮಾರಿಯರು ಬಹಳ ಫ್ಯಾಷನ್ನಿನಲ್ಲಿಯೇ ಇರ್ತಾರೆ. ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರ್ತದೆ. ಇಲ್ಲಿ ಎಷ್ಟೊಂದು ಕೃತಕವಾದ ಸೌಂದರ್ಯವನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಕೇವಲ ಕೂದಲಿಗಾಗಿಯೇ ಎಷ್ಟೊಂದು ಹಣವನ್ನು ಕೊಡ್ತಾರೆ. ಇದು ಮಾಯೆಯ ಪಾಂಪ್ ಆಗಿದೆ. ಮಾಯಾ ರಾವಣ ರಾಜ್ಯದ ಪತನ ಮತ್ತೆ ರಾಮರಾಜ್ಯದ ಉತ್ಥಾನ. ಈಗ ರಾಮರಾಜ್ಯ ಸ್ಥಾಪನೆಯಾಗ್ತಿದೆ, ಆದರೆ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ. ನೀವು ಏನಾಗ್ತೀರಿ? ವಿದ್ಯೆಯನ್ನು ಓದದೇ ಇದ್ದರೆ ಅಲ್ಲಿ ಹೋಗಿ ಚಿಕ್ಕ ಪದವಿಯ ಪ್ರಜೆಗಳಾಗ್ತೀರಿ. ಇತ್ತೀಚಿನ ದೊಡ್ಡ ದೊಡ್ಡ ಮನುಷ್ಯರು ಅಲ್ಲಿಗೆ ಹೋಗಿ ಪ್ರಜೆಗಳಾಗಿ ಬರ್ತಾರೆ. ಸಾಹುಕಾರರು ಕೇವಲ ಚೆನ್ನಾಗಿದೆ ಎಂದು ತಮ್ಮ ವ್ಯಾಪಾರದಲ್ಲಿಯೇ ಇರ್ತಾರೆ. ಬಹಳ ಒಳ್ಳೆಯ ಪ್ರಭಾವ ಬೀರುತ್ತದೆ. ಆದರೆ ಮತ್ತೇನು, ಕೊನೆಯಲ್ಲಿ ಏನಾಗುವುದು? ಅಲ್ಲಿಗೆ ಹೋಗಿ ಪ್ರಜೆಗಳಾಗ್ತಾರೆ. ಪ್ರಭಾವಿತರಾಗುವುದು ಎಂದರೆ ಪ್ರಜೆಗಳಾಗುವುದಾಗಿದೆ. ಯಾರು ಪರಿಶ್ರಮ ಪಡುತ್ತಾರೆಯೋ ಅವರು ರಾಮರಾಜ್ಯದಲ್ಲಿ ಬರ್ತಾರೆ. ತಿಳಿದುಕೊಳ್ಳುವುದು ಸಹಜವಾಗಿದೆ. ಈ ಕಥೆಯ ನಶೆಯಲ್ಲಿ ಯಾರಿದ್ದರೂ ಸಹ ದೋಣಿ ಪಾರಾಗುವುದು. ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ, ನಂತರ ಸುಖಧಾಮಕ್ಕೆ ಬರ್ತೇವೆ ಎಂದು ನೆನಪು ಮಾಡಿಸುತ್ತಾ ಇದ್ದರೆ ಸಾಕು, ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ. ಚಿತ್ರ ಕೈಯಲ್ಲಿರಬೇಕಾಗಿದೆ. ಹೇಗೆ ಬಾಬಾರವರು ಲಕ್ಷ್ಮೀನಾರಾಯಣನ ಪೂಜೆ ಮಾಡುತ್ತಿದ್ದಾಗ ಅವರ ಜೇಬಿನಲ್ಲಿ ಚಿತ್ರವಿರುತ್ತಿತ್ತು, ಹಾಗೆಯೇ ಚಿತ್ರ ಚಿಕ್ಕದಾಗಿಯೂ ಇದೆ ಹಾಗೂ ಲಾಕೆಟ್ನಲ್ಲಿಯೂ ಸಹ ಇದೆ. ಇದರ ಬಗ್ಗೆ ತಿಳಿಸಬೇಕಾಗಿದೆ. ಇವರು ತಂದೆಯಾಗಿದ್ದಾರೆ. ಇವರ ಮೂಲಕ ಆಸ್ತಿ ಸಿಗುತ್ತಿದೆ. ಈಗ ಪವಿತ್ರರಾಗಿ ತಂದೆಯ ನೆನಪು ಮಾಡಬೇಕು. ಈ ಬ್ಯಾಡ್ಜಿನಲ್ಲಿ ಎಷ್ಟೊಂದು ಜ್ಞಾನವಿದೆ. ಇದರಲ್ಲಿ ಸಂಪೂರ್ಣ ಜ್ಞಾನವಿದೆ. ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಸೆಕೆಂಡಿನಲ್ಲಿ ತಂದೆಯಿಂದ ಸ್ವರ್ಗದ ಜೀವನ್ಮುಕ್ತಿಯ ಆಸ್ತಿ ಸಿಗುತ್ತದೆ. ಇದನ್ನು ಯಾರು ತಿಳಿಸಿದರೂ ಸಹ ಜೀವನ್ಮುಕ್ತಿ ಪದವಿಯ ಅಧಿಕಾರಿಗಳಾಗ್ತಾರೆ. ಬಾಕಿ ವಿದ್ಯೆಯ ಅನುಸಾರ ಶ್ರೇಷ್ಠ ಪದವಿಯನ್ನು ಪಡಿತೀರಿ. ಸ್ವರ್ಗದಲ್ಲಂತೂ ಬರುತ್ತೀರಲ್ಲವೇ, ಕೊನೆಯಲ್ಲಂತೂ ಬರಬೇಕಲ್ಲವೇ? ವೃದ್ಧಿಯಾಗಲೇಬೇಕಾಗಿದೆ. ದೇವಿ ದೇವತಾ ಧರ್ಮ ಶ್ರೇಷ್ಠವಾಗಿದೆ. ಅವರಂತೂ ಆಗುತ್ತಾರಲ್ಲವೇ? ಲಕ್ಷಾಂತರ ಲೆಕ್ಕದಲ್ಲಿ ಪ್ರಜೆಗಳಾಗ್ತಾರೆ. ಸೂರ್ಯವಂಶೀಯಾಗೋದರಲ್ಲಿಯೇ ಪರಿಶ್ರಮವಿದೆ. ಸರ್ವಿಸ್ ಮಾಡುವವರೇ ಒಳ್ಳೆಯ ಪದವಿ ಪಡಿತಾರೆ. ಇವರ ಹೆಸರುಗಳು ಸಹ ಪ್ರಸಿದ್ಧವಾಗಿದೆ. ಕುಮಾರಿಕಾ ದಾದೀಜಿ, ಜಾನಕಿ ದಾದೀಜಿ ಚೆನ್ನಾಗಿ ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡ್ತಿದ್ದಾರೆ. ಯಾವುದೇ ತರಹದ ತೊಂದರೆ ಇಲ್ಲ. ತಂದೆ ತಿಳಿಸ್ತಾರೆ,
ಕೆಟ್ಟದ್ದನ್ನು ಮಾಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳ್ತಾರೆ. ಆದರೂ ಸಹ ಏನೇನೋ ಮಾತನಾಡ್ತಾರೆ. ಅಂಥವರು ಅಲ್ಲಿ ಹೋಗಿ ಏನಾಗ್ತಾರೆ? ಇಷ್ಟು ಸಹಜವಾದ ಸರ್ವೀಸನ್ನು ಸಹ ಮಾಡೋದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದನ್ನು ಅರ್ಥ ಮಾಡಿಸಬಹುದು, ಅನ್ಯರಿಗೂ ತಿಳಿಸಲೂಬಹುದು. ಮಂಗಗಳ ಸೈನ್ಯ ಪ್ರಸಿದ್ಧವಾಗಿದೆಯಲ್ಲವೇ? ರಾವಣನ ಜೈಲಿನಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಸೀತೆಯರನ್ನು ಬಿಡಿಸಬೇಕಾಗಿದೆ. ಏನೇನೆಲ್ಲ ಕಥೆಗಳನ್ನು ಮಾಡಿದ್ದಾರೆ. ಈ ರೀತಿ ಯಾರಾದರೂ ಭಾಷಣ ಮಾಡಬೇಕಾಗಿದೆ. ಉಳಿದಂತೆ ಇಂಥವರು ಬಹಳ ಪ್ರಭಾವಿತರಾದರು ಎಂದು ಹೇಳುತ್ತಾರಷ್ಟೆ. ನೀವು ಏನಾಗಲು ಬಯಸುತ್ತೀರೆಂದು ಕೇಳಿರಿ. ಕೇವಲ ಜ್ಞಾನ ಚೆನ್ನಾಗಿದೆ ಎಂದು ಹೇಳ್ತಾರೆ. ತಾವು ಏನನ್ನೂ ತಿಳಿದುಕೊಳ್ಳುವುದಿಲ್ಲವೆಂದರೆ ಇದರಿಂದ ಲಾಭವೇನು? ಒಳ್ಳೆಯದು. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. ಪಾರಸ ಬುದ್ಧಿಯವರಾಗಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನಿಡಬೇಕಾಗಿದೆ. ಶ್ರೀಮತದಂತೆ ಓದಿ ಮತ್ತು ಓದಿಸಬೇಕಾಗಿದೆ. ಅಲ್ಪಕಾಲದ ಸಾಹುಕಾರಿಯ ನಶೆ, ಫ್ಯಾಷನ್ ಅನ್ನು ಬಿಟ್ಟು ಬೇಹದ್ದಿನ ಸೇವೆಯಲ್ಲಿ ತೊಡಗಬೇಕಾಗಿದೆ. ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಯಾವುದೇ ವ್ಯರ್ಥ ಮಾತು ಮಾತನಾಡಬಾರದು. ಯಾರ ಮೇಲೆಯೂ ಪ್ರಭಾವಿತರಾಗಬಾರದು. ಎಲ್ಲರಿಗೂ ಸತ್ಯನಾರಾಯಣನ ಚಿಕ್ಕ ಕಥೆಯನ್ನು ತಿಳಿಸಬೇಕಾಗಿದೆ. ವರದಾನ. ನವಜೀವನದ ಸ್ಮೃತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮರುಜೀವ ಭವ. ಯಾವ ಮಕ್ಕಳು ಸಂಪೂರ್ಣವಾಗಿ ಮರುಜೀವಿ ಆಗುತ್ತಾರೆಯೋ ಅವರ ಕರ್ಮೇಂದ್ರಿಯಗಳು ಆಕರ್ಷಣೆಯಾಗಲು ಸಾಧ್ಯವಿಲ್ಲ. ಮರುಜೀವಿ ಆಗುವುದು ಅರ್ಥಾತ್ ಎಲ್ಲ ಕಡೆಗಳಿಂದ ಸತ್ತು ಹೋಗುವುದು. ಹಳೆಯ ಆಯುಸ್ಸು ಸಮಾಪ್ತಿಯಾಯಿತು. ಯಾವಾಗ ಹೊಸ ಜನ್ಮವಾಯಿತೆಂದರೆ ಹೊಸ ಜನ್ಮ, ಹೊಸ ಜೀವನದಲ್ಲಿ ಕರ್ಮೇಂದ್ರಿಯಗಳು ವಶವಾಗಲು ಹೇಗೆ ಸಾಧ್ಯ? ಬ್ರಹ್ಮಕುಮಾರ ಕುಮಾರಿಯರು ಹೊಸ ಜೀವನದಲ್ಲಿ ಕರ್ಮೇಂದ್ರಿಯಗಳ ವಶರಾಗುವುದು ಎಂತಹ ವಸ್ತುವಾಗಿದೆ? ಈ ತಿಳುವಳಿಕೆಯಿಂದಲೂ ದೂರ. ಶೂದ್ರತ್ವದ ಅಂಶವೂ ಸಹ ಶ್ವಾಸ ಅರ್ಥಾತ್ ಸಂಸ್ಕಾರ ಎಲ್ಲಿಯೂ ಸಿಲುಕಿರಬಾರದು. ಸುವಾಕ್ಯ. ಅಮೃತ ವೇಳೆಯಲ್ಲಿ ಹೃದಯದಲ್ಲಿ ಪರಮಾತ್ಮನ ಸ್ನೇಹವನ್ನು ಸಮಾವೇಶ ಮಾಡಿಕೊಳ್ಳುತ್ತೀರೆಂದರೆ ಮತ್ಯಾವುದೇ ಸ್ನೇಹ ಆಕರ್ಷಿಸಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಸಂಘಟನೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ನಮ್ರ ಚಿತ್ತತೆಯ ಸಿಂಹಾಸನದ ಮೇಲೆ ವಿರಾಜಮಾನರಾಗಿರಿ. ಇದೇ ಸಿಂಹಾಸನದ ಮೇಲೆ ಕುಳಿತು ಜವಾಬ್ದಾರಿಯ ಕಿರೀಟ ಧಾರಣೆ ಮಾಡಿಕೊಂಡು ಭವಿಷ್ಯ ಪದವಿಯನ್ನು ಮಾಡಿಕೊಳ್ಳಿರಿ. ಸಿಂಹಾಸನದಿಂದ ಇಳಿಯಬೇಡಿ. ಇದರ ಮೇಲೆ ಕುಳಿತು ಕಾರ್ಯ ಮಾಡಿ. ಆಗ ಸಫಲತೆ ಸಿಗುತ್ತಿರುವುದು. ಅದಕ್ಕಾಗಿ ಮೊದಲು ನೀವು ಎನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿರಿ. ಇದರಿಂದ ನಿಮ್ಮ ಸಂಸ್ಕಾರ ಎಲ್ಲರ ಜೊತೆ ಸಹಜವಾಗಿ ಮಿಲನವಾಗುವುದು. ಇಂದಿನ ಮುರಳಿಯ ಪ್ರಶ್ನೋತ್ತರ. ಈ ಸಮಯದಲ್ಲಿ ಸತ್ಯಯುಗಿ ಪ್ರಜೆಗಳು ಯಾವ ಆಧಾರದ ಮೇಲೆ ತಯಾರಾಗ್ತಿದ್ದಾರೆ? ಯಾರು ಈ ಜ್ಞಾನದಿಂದ ಪ್ರಭಾವಿತರಾಗ್ತಾರೆ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಂದು ಹೇಳ್ತಾರೆ. ಆದರೆ ವಿದ್ಯೆಯನ್ನು ಓದುವುದಿಲ್ಲವೋ, ಪರಿಶ್ರಮ ಪಡುವುದಿಲ್ಲವೋ ಅವರು ಪ್ರಜೆಗಳಾಗ್ತಾರೆ. ಪ್ರಭಾವಿತರಾಗುವುದು ಎಂದರೆ ಪ್ರಜೆಗಳಾಗುವುದು. ಸೂರ್ಯವಂಶಿ ರಾಜ ರಾಣಿಯಾಗಲು ಪರಿಶ್ರಮ ಪಡಬೇಕಲ್ಲವೇ? ವಿದ್ಯೆಯ ಮೇಲೆ ಪೂರ್ಣ ಗಮನವಿರಬೇಕು. ನೆನಪು ಮಾಡ್ತಾ ಮತ್ತು ಮಾಡಿಸುತ್ತಾ ಇದ್ದಾಗ ಶ್ರೇಷ್ಠ ಪದವಿ ಸಿಗುವುದು. ಒಳ್ಳೆಯದು. ಓಂ ಶಾಂತಿ.